ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ 18 ಫೆಬ್ರವರಿ 2026 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:53, ಸೂರ್ಯಾಸ್ತ ರಾತ್ರಿ 6:30. ಚಂದ್ರೋದಯ ಬೆಳಗ್ಗೆ 7:09, ಚಂದ್ರಾಸ್ತ ಸಂಜೆ 7:17. ಇಂದಿನ ತಿಥಿ ಪ್ರತಿಪದ ಸಂಜೆ 5:22 ರವರೆಗೆ, ನಂತರ ದ್ವಿತೀಯ. ಯೋಗ ಶಿವರಾತ್ರಿ 10:45 ರವರೆಗೆ, ನಂತರ ಸಿದ್ಧ. ನಕ್ಷತ್ರ ಶತಭಿಷ ರಾತ್ರಿ 10 ರವರೆಗೆ, ನಂತರ ಪೂರ್ವ ಭಾದ್ರಪದ. ಕರ್ಣ ಭವ ಸಂಜೆ 4:57, ಬಾಲವ ರಾತ್ರಿ 4:31 ಫೆಬ್ರವರಿ 19, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5:03 ರಿಂದ 5:52, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:27 ರಿಂದ 6:41 ರವರೆಗೆ, ಸಂಧ್ಯಾಕಾಲ ಸಂಜೆ 6:26 ರಿಂದ 7:40, ಅಮೃತ ಕಾಲ ಮಧ್ಯಾಹ್ನ 2:04 ರಿಂದ 3:40 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:34 ರಿಂದ 2:02, ಯಮಗಂಡ ಕಾಲ ಬೆಳಗ್ಗೆ 8:09 ರಿಂದ 9:37 ರವರೆಗೆ, ವರ್ಜಕಾಲ ರಾತ್ರಿ 3:33 ಫೆಬ್ರವರಿ 19 ರಿಂದ ಬೆಳಗಿನ ಜಾವ 5:08 ಫೆಬ್ರವರಿ 19. ದುರ್ಮುಹೂರ್ತ ಮಧ್ಯಾಹ್ನ 12:10 ರಿಂದ 12:57 ರವರೆಗೆ. ರಾತ್ರಿ 10 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯದ ಬದಲಾಗಿ ಸೂರ್ಯಗ್ರಹಣದ ಪ್ರಭಾವ ಪ್ರತ್ಯೇಕ ರಾಶಿಗಳ ಮೇಲಾಗುವ ಶುಭ ಪ್ರಭಾವಗಳ ಬಗ್ಗೆ ತಿಳಿಯಪಡಿಸಿದೆ. 17 ಫೆಬ್ರವರಿ 2026 ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗದೇ ಇದ್ದರೂ ಅದರ ಪರಿಣಾಮವನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಓಂ ಗೃಣಿ ಸೂರ್ಯಾಯ ನಮಃ 108 ಬಾರಿ ಹೇಳಿಕೊಳ್ಳಿ. ಸೂರ್ಯಗ್ರಹಣದ ಪ್ರಭಾವ ಪ್ರತ್ಯೇಕ ರಾಶಿಗಳ ಮೇಲಾಗುವ ಶುಭ ಪ್ರಭಾವಗಳ ಬಗ್ಗೆ ತಿಳಿಯೋಣ. ಮೇಷರಾಶಿ. ಈ ರಾಶಿಯವರಿಗೆ 11ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಧನ ಲಾಭವಾಗುವುದು, ಸುಖ ಸಾಧನೆಗಳ ಲಭ್ಯ, ವೃತ್ತಿಯಲ್ಲಿ ಒಳ್ಳೆ ಹಣಕಾಸಿನ ಲಾಭವಾಗುವ ಸಂಭವವಿದೆ. ಆದಾಯದ ಮೂಲಗಳು ಹೆಚ್ಚುವುದು, ಅನಿರೀಕ್ಷಿತ ಧನಾಗಮವಾಗುವುದು, ಪ್ರಮೋಷನ್, ಇನ್ಕ್ರಿಮೆಂಟ್ ಆಗಬಹುದು. ಹಣಗಳಿಕೆಗೆ ಇದು ಉತ್ತಮ ಸಮಯ. ಹೊಸದಾದ ಪ್ರಯತ್ನಗಳು, ಹೊಸ ಆರಂಭಗಳು ಪ್ರಾಮುಖ್ಯತೆ ಪಡೆಯುವುದು, ಆದರೆ ಇದಕ್ಕೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಅವಶ್ಯಕತೆ ಇದೆ. ಹೊಸ ಇನ್ಶೂರೆನ್ಸ್ ಹಾಗೂ ಹೊಸ ಆದಾಯಗಳು ಸೂಚಿಸುತ್ತದೆ. ತಂದೆಯಿಂದ ಲಾಭ, ಸೈಟ್ ಅಥವಾ ಹೊಸ ಮನೆ ಖರೀದಿ ಮಾಡುವ ಯೋಗವಿದೆ. ಕೆಲವು ಹಳೆಯ ಸಂಬಂಧಗಳನ್ನು ಕಳೆದುಕೊಳ್ಳಲು ಹಾಗೂ ಹೊಸದನ್ನು ಬೆಸೆದುಕೊಳ್ಳುವ ಸಮಯ. ಸೋಷಿಯಲ್ ಮೀಡಿಯಾದಲ್ಲಿರುವವರು ಬಹಳ ಎಚ್ಚರದಿಂದಿರಿ. ನೀವಾಡುವ ಮಾತು, ಮಾಡುವ ಕೆಲಸಗಳು ಸಂಕಷ್ಟಕ್ಕೆ ಸಿಲುಕಿಸಬಹುದು. ಆಧ್ಯಾತ್ಮದಲ್ಲಿ ಹೆಚ್ಚಿನ ಒಲವು, ಆಸಕ್ತಿ ಬರುವುದು, ಸಾಧ್ಯವಾದಷ್ಟು ಭಕ್ತಿ ಮತ್ತು ಸಾಧನೆಗೆ ಹೆಚ್ಚಿನ ಮಹತ್ವ ನೀಡಿ. ಆತಂಕ, ಪದೇ ಆರೋಗ್ಯದಲ್ಲಿ ಸಮಸ್ಯೆ, ಹೊಟ್ಟೆಯ ಸಮಸ್ಯೆ ಎದುರಿಸಬೇಕಾಗುವುದು. ಗರ್ಭಿಣಿಯರು ಹೆಚ್ಚಿನ ಜಾಗೃತಿ ವಹಿಸಬೇಕು. ತಂದೆಯ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನವಿರುವುದು. ಸ್ನೇಹಿತರಿಂದ ವಂಚನೆ, ನೌಕರಿಯಲ್ಲಿ ನಿಮಗಿಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಯಿದೆ. ಹಿರಿಯ ಸಹೋದರಿಗೆ ಕಷ್ಟವಾಗಬಹುದು. ಹಳೆಯ ಮಿತ್ರರನ್ನು ತೊರೆದು ಹೊಸ ಮಿತ್ರರು ಸೇರುವರು. ಹೊಸ ನೆಟ್ವರ್ಕ್ ಬೆಳೆಯುವುದು. ನಿಮ್ಮ ಹೂಡಿಕೆಯ ವಿಷಯದಲ್ಲಿ ಬದಲಾವಣೆ ತರುವ ಸಮಯ. ನಿಮ್ಮ ತಾಯಿಯ ಕಡೆ ಗಮನವಹಿಸಿ, ಅವರ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಪರಿಹಾರ: ಸೂರ್ಯ ಮತ್ತು ಶಿವಮಂತ್ರ ಪಠಿಸಿ. ವೃಷಭ ರಾಶಿ. ಈ ರಾಶಿಯವರಿಗೆ 10ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು, ಈ ಸಮಯದಲ್ಲಿ ನೀವು ಯಾವುದಾದರೂ ಅಂದರೆ ವ್ಯಾಪಾರ ಅಥವಾ ನಿಮ್ಮ ಕೆಲಸವನ್ನು ಬಿಡುವಿರಿ. ಇದು ಮತ್ತೊಂದು ಹೊಸ ಆವಿಷ್ಕಾರಕ್ಕೆ ಕಾರಣವಾಗಿ ಇದಕ್ಕಿಂತ ಉತ್ತಮವಾದದನ್ನು ಮಾಡಬಲ್ಲಿರಿ.
ಇದು ಒಂದು ರೀತಿಯ ಪರಿವರ್ತನಾ ಸಮಯ. ಹಿಂದಿನಿಂದ ಮಾಡಿಕೊಂಡ ಕೆಲಸಗಳು ಬಿಟ್ಟು ಹೊಸದನ್ನು ಮಾಡುವ ಹಾಗೂ ಹೊಸ ರೀತಿಯಲ್ಲಿ ಮಾಡುವ ಮನಸ್ಸಾಗುವುದು. ಕೆಲಸದ ಕಾರಣ ವಿದೇಶಿ ಪ್ರಯಾಣ ಮಾಡುವಿರಿ. ಜನಗಳೊಂದಿಗೆ ಹಾಗೂ ವೃತ್ತಿಯಲ್ಲಿ ಇರುವವರೊಂದಿಗೆ ವ್ಯವಹರಿಸುವಾಗ ಎಚ್ಚರವಿರಲಿ. ಡೀಪ್ ಮೆಡಿಟೇಷನ್ ಮಾಡಿ. ಆಧ್ಯಾತ್ಮ ಸಾಧನೆಗೆ ಜಪ ಅನುಷ್ಠಾನಗಳಿಗೆ ಸಮಯ ಉತ್ತಮವಿದೆ. ನೀವು ಸಾಧನೆಯ ಪ್ರಯತ್ನ ಮಾಡುವಿರಿ, ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಫಲವನ್ನು ಪಡೆಯುವಿರಿ. ಸಕಾರಾತ್ಮಕ ಹಾದಿಯಲ್ಲಿ ಅಭಿವೃದ್ಧಿ. ಪ್ರತಿಯೊಂದನ್ನು ಹೊಸದಾಗಿ ಕಾಣುವ ಮನಸ್ಥಿತಿಯನ್ನು, ಆವಿಷ್ಕಾರಕ ಮನೋಭಾವವನ್ನು ಬೆಳೆಸಿಕೊಂಡು ಸಮಾಧಾನಗಳನ್ನು ಹುಡುಕಬಲ್ಲಿರಿ. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮವಾಗಿದೆ. ಲಾಭಗಳು ಕಾಣಬಹುದು. ನೌಕರಿಯಲ್ಲಿರುವವರಿಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ. ತಂದೆ ತಾಯಿ ಆರೋಗ್ಯದ ಕ್ಷೇಮಕ್ಕೆ ಒಳ್ಳೆಯದಲ್ಲ. ವಾಹನ ಅಪಘಾತಗಳಾಗಬಹುದು. ಗರ್ಭಿಣಿ ಸ್ತ್ರೀಯರು ತುಂಬಾ ಎಚ್ಚರ ವಹಿಸಬೇಕು. ಗ್ರಹಣದ ಆಸುಪಾಸಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಗ್ರಹಣದ ನಂತರ ಹೊಸ ಅವಕಾಶಗಳು ದೊರೆಯುವುದು. ಪರಿಹಾರ: ದೇವಿ ಮಂತ್ರ ಜಪಿಸಿ. ಮಿಥುನ ರಾಶಿ, ಇಲ್ಲಿ ಗ್ರಹಣವು 9ನೇ ಮನೆಯಲ್ಲಿ ನಡೆಯುತ್ತಿದ್ದು ಸಮಯ ಅನುಕೂಲಕರವಿಲ್ಲ. ಹಣಕಾಸಿನ ನಿರ್ಧಾರ ಗ್ರಹಣದ ಆಸುಪಾಸಿನಲ್ಲಿ ತೆಗೆದುಕೊಳ್ಳಬೇಡಿ. ದೂರ ಪ್ರಯಾಣಗಳಲ್ಲಿ ಎಚ್ಚರವಹಿಸಿ. ಸ್ಥಿತಿ ಸಮತೋಲನತೆಯ ಕಾಪಾಡಿಕೊಳ್ಳುವುದು ಮುಖ್ಯ. ಹೊಸ ಕೆಲಸ, ಹೊಸ ಬಿಸಿನೆಸ್ ಮಾಡಬಹುದು. ವಂಚಕ ಗುರುಗಳಿಂದ ಮೋಸಕ್ಕೊಳಗಾಗುವಿರಿ. ಶಾರ್ಟ್ಕಟ್ಗಳು, ಕೆಟ್ಟ ಕೆಲಸಗಳಿಂದ ದೂರ ಉಳಿಯಿರಿ. ಅನೈತಿಕ ಕಾರ್ಯಗಳಿಂದ ಸಮಸ್ಯೆಗಳಾಗಬಹುದು. ಉತ್ತಮ ಮಾರ್ಗದಲ್ಲಿ ನಡೆಯುವುದು ಮುಖ್ಯ. ಕುಟುಂಬದಲ್ಲಿ ಹಾಗೂ ವಿದ್ಯೆಯ ವಿಷಯದಲ್ಲಿ ಗೊಂದಲವಿರುವುದು. ಶಾಂತಿ, ನೆಮ್ಮದಿಗಾಗಿ ನಿಮ್ಮ ಸಮರ್ಪಕ ಭಾವವಿರುವುದು ಮುಖ್ಯ. ನೀವು ಆಡುವ ಮಾತು ಅಪಾರ್ಥಕ್ಕೆ ದಾರಿ ಮಾಡಬಹುದು, ಹಾಗಾಗಿ ಮಾತಾಡುವಾಗ ಎಚ್ಚರ ಇಟ್ಟು ಮಾತಾಡಿ. ಒಡ ಹುಟ್ಟಿದವರು, ಮಿತ್ರರು ಮತ್ತು ನೆರೆಹೊರೆಯವರೊಡನೆ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಹಣಕಾಸಿನ ವಿಷಯಗಳಲ್ಲಿ ಒಮ್ಮತವಿರದಿರಬಹುದು. ಮಾತನಾಡುವಾಗ ಎಚ್ಚರವಿರಲಿ. ನೀವು ಆಡುವ ಮಾತು ತಪ್ಪಾಗಿ ಅರ್ಥೈಸಬಹುದು. ಕಾನೂನು ಸಮಸ್ಯೆಗಳು ಉದ್ಭವಿಸಬಹುದು. ಮಾರ್ಗದರ್ಶಕರ ಅಥವಾ ಸಂಗಾತಿಯ ಪೋಷಕರೊಡನೆ ವೈಚಾರಿಕ ಭಿನ್ನತೆ ಬರುವ ಸಾಧ್ಯತೆಯಿದೆ. ಮಾರ್ಗದರ್ಶಕರ ಅಥವಾ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಮನಃಶಾಂತಿಗಾಗಿ ತೀರ್ಥಕ್ಷೇತ್ರ ದರ್ಶನ ಮಾಡಿ. ಮಿಥುನ ರಾಶಿಗೆ ಈ ಗ್ರಹಣ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಬಹುದು. ಪರಿಹಾರ: ಸೂರ್ಯ ಮಂತ್ರ ಮತ್ತು ನಮೋ ಭಗವತೆ ವಾಸುದೇವಾಯ ಹೇಳಿಕೊಳ್ಳಿ. ಕಟಕ ರಾಶಿ, ಈ ರಾಶಿಗೆ 8ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಇದು ಪರಿವರ್ತನಾ ಕಾಲವಾಗಿದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕಾದ ಸಮಯ. ಸಮಸ್ಯೆ ಇದ್ದಲ್ಲಿ ವೈದ್ಯರ ಸಲಹೆ ಪಡೆದು ಔಷಧೋಪಚಾರ ಮಾಡಿಕೊಳ್ಳಿ. ಈ ಸಮಯದಲ್ಲಿ ತೊಂದರೆಗಳು ಎಲ್ಲಾ ವಿಷಯದಲ್ಲೂ ಕಾಣಿಸಿಕೊಳ್ಳುವುದು. ಕೆಲಸದ ಒತ್ತಡವಿರುವುದು. ಹೆಚ್ಚಿನ ಪರಿಶ್ರಮ ಪಟ್ಟಾಗಿಯೂ ಫಲಿತವಿಲ್ಲವೆನಿಸಬಹುದು. ಜಂಟಿ ಉದ್ಯಮ, ಪಿತ್ರಾರ್ಜಿತ ಹಾಗೂ ತೆರಿಗೆ ಸಮಸ್ಯೆಗಳು ಬರಬಹುದು. ಸಂಬಂಧಗಳಲ್ಲಿ ಭಾವನಾತ್ಮಕ ತೀವ್ರತೆ ಹಾಗೂ ಮಾನಸಿಕ ತುಮುಲತೆ ಇರುವುದು. ಸಮಾಧಾನದಿಂದ ಇರಬೇಕಾದ ಸಮಯ. ಚಂದ್ರನು ಮನಸ್ಸಿಗೆ ಕಾರಕ, ಹಾಗಾಗಿ ಮಾನಸಿಕವಾಗಿ ದೃಢವಾಗಿರಲು ಪ್ರಯತ್ನಿಸಿ. ಕೆಟ್ಟ ಜನರಿಂದ, ಕೆಟ್ಟ ಪ್ರದೇಶ ಹಾಗೂ ವಾತಾವರಣಗಳಿಂದ ದೂರವಿರಿ. ಹೆಸರು ಕೆಡುವ ಸಾಧ್ಯತೆಯಿದೆ. ಆಸ್ತಿ ವಿವಾದಗಳು ಬರಬಹುದು. ಹಿಂದೆ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅಥವಾ ಗುಟ್ಟಾಗಿಟ್ಟಿದ್ದ ವಿಷಯಗಳು ಈಗ ಹೊರಗೆ ಬರುವ ಸಂಭವವಿದೆ. ಶಾಂತಿಯಿಂದ ಈ ಸಮಯವನ್ನು ಕಳೆಯಿರಿ. ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ಳಿ. ಮೆಡಿಟೇಷನ್ ಮಾಡಿ. ಗುಪ್ತ ವಿದ್ಯೆಯಲ್ಲಿ ಆಸಕ್ತಿ ಬೆಳೆಯಬಹುದು. ನಿಮ್ಮ ಬ್ಯಾಂಕಿಂಗ್ ವ್ಯವಹಾರಗಳ ವಿಷಯ ಮತ್ತು ಪಾಸ್ವರ್ಡ್ಗಳ ಬಗ್ಗೆ ಎಚ್ಚರವಿರಲಿ. ಇಲ್ಲದಿದ್ದರೆ ಸಮಸ್ಯೆಗೆ ಸಿಲುಕಬೇಕಾಗುತ್ತದೆ. ಈ ಸಮಯದ ಪ್ರಯಾಣ ನಿಮಗೆ ಒತ್ತಡದೊಂದಿಗೆ ಅನುಪಯುಕ್ತವಾಗುವುದು. ಗರ್ಭಿಣಿ ಸ್ತ್ರೀಯರು ಎಚ್ಚರ ವಹಿಸಬೇಕು. ಚೂಪಾದ, ಹರಿತವಾದ ವಸ್ತುಗಳಿಂದ ತೊಂದರೆ. ಪರಿಹಾರ: ಗೋಧಿದಾನ ಮಾಡಿ. ಸೂರ್ಯನ ಮಂತ್ರಪಠನೆ ಮಾಡಿ. ಹನುಮನ ಆರಾಧನೆ ಮಾಡಿ. ಸಿಂಹರಾಶಿ, ಈ ಗ್ರಹಣವು ನಿಮ್ಮ ರಾಶಿಯ 7ನೇ ಮನೆಯಲ್ಲಿ ನಡೆಯುತ್ತಿದ್ದು ವೈಯಕ್ತಿಕ ಹಾಗೂ ವ್ಯಾಪಾರಿ ಸಂಬಂಧಗಳಲ್ಲಿ ಅಸಮತೋಲನತೆ ತರುವುದು. ಹಣಕಾಸಿನ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಬಾಳ ಸಂಗಾತಿ ಮತ್ತು ಬಿಸಿನೆಸ್ ಪಾರ್ಟ್ನರ್ ಹಾಗೂ ನಿಮ್ಮ ನೆರೆಹೊರೆಯವರೊಡನೆ ಸಂಬಂಧಗಳನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕಿದೆ. ಸಿಂಹರಾಶಿಯವರು ನಿಮ್ಮ ಕೋಪ ಮತ್ತು ಅಹಂಕಾರದ ಮೇಲೆ ನಿಯಂತ್ರಣವಿಟ್ಟುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಸಮಸ್ಯೆಗಳಾಗಬಹುದು. ವೃತ್ತಿಪರರು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಲ್ಲಿ ಪರಿಣಿತರ ಸಲಹೆ ಪಡೆಯಿರಿ. ಅಸಾಂಪ್ರದಾಯಿಕ ಪ್ರೇಮ ಸಂಬಂಧ ಅಥವಾ ವಿವಾಹದಿಂದ ದೂರ ಉಳಿಯಿರಿ. ಇಲ್ಲವಾದಲ್ಲಿ ನಿಮ್ಮ ಚರಿತ್ರೆಗೆ ಧಕ್ಕೆ ಬರುವ ಸಾಧ್ಯತೆಯಿದೆ.
ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬರಬಹುದು. ಹೊಸದರ ಕಡೆಗೆ ಗಮನಹರಿಸುವ ಸಮಯ. ಸಂಬಂಧಗಳ ವಿಷಯವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಅವಿವಾಹಿತರಿಗೆ ಮದುವೆ ನಿಶ್ಚಯವಾಗುವ ಯೋಗವಿದೆ. ಬಾಳಸಂಗಾತಿ ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಳ್ಳಬಹುದು. ಮಾತನಾಡುವಾಗ ಎಚ್ಚರವಿರಲಿ, ಇಲ್ಲದಿದ್ದಲ್ಲಿ ಸಮಸ್ಯೆಯಾಗುವ ಸಂಭವವಿದೆ. ಮೌನವಾಗಿರುವುದು ಸೂಕ್ತ. ಹೊಸ ಅಗ್ರಿಮೆಂಟ್ಸ್ ಮಾಡಿಕೊಳ್ಳುವುದು ಬೇಡ. ನಿಮ್ಮ ಸಂಗಾತಿ ಮತ್ತು ಬಿಸಿನೆಸ್ ಪಾರ್ಟ್ನರ್ ಒಡನೆ ಪ್ರಾಮಾಣಿಕವಾಗಿರಿ. ಗೋಧಿದಾನ ಮಾಡಿ, ಸೂರ್ಯನ ಮಂತ್ರ ಪಠನೆ ಮಾಡಿ, ಹನುಮನ ಆರಾಧನೆ ಮಾಡಿ. ಕನ್ಯಾ ರಾಶಿ. ಗ್ರಹಣವು ಈ ರಾಶಿಯ 6ನೇ ಮನೆಯಲ್ಲಿ ನಡೆಯುತ್ತಿದ್ದು, ರೋಗವಣ ಶತ್ರುವಿನ ಸ್ಥಾನವಾಗಿದ್ದರೂ ಒಳ್ಳೆಯದಾಗಿದೆ. ಈ ಗ್ರಹಣದ ಪ್ರಭಾವ ಮನಸ್ಸು ಅಶಾಂತವಾಗಿಸಬಹುದು. ಅಗ್ರೇಷನ್, ಆತಂಕ ಮತ್ತು ಅಹಂಭಾವದಿಂದ ದೂರ ಉಳಿಯಿರಿ. ಯಾರಿಗೂ ತಿರುಗಿ ಉತ್ತರ ನೀಡಬೇಡಿ. ಸುಮ್ಮನಿದ್ದರೆ ಸಮಸ್ಯೆ ತಡೆದಂತೆ. 6ನೇ ಮನೆಯಲ್ಲಿನ ಗ್ರಹಣ ರೋಗ, ಋಣ, ಶತ್ರು ವಿಷಯದಲ್ಲಿ ನಿಮಗೆ ನಿರಾಳತೆ ನೀಡುವುದು. ಹಳೆಯ ರೋಗದಿಂದ ಬಳಲುತ್ತಿದ್ದರೆ ಅದಕ್ಕೆ ಪರಿಹಾರ ಹಾಗೂ ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗುವುದು. ಆರೋಗ್ಯಕ್ಕಾಗಿ ಹೆಚ್ಚಿನ ಖರ್ಚುಗಳಿರುವುದು. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಕೆಟ್ಟ ಚಟಗಳನ್ನು ಬಿಡಲು ಮತ್ತು ಸಾಲ ತೀರಿಸಲು ಸಮಯ ಉತ್ತಮವಾಗಿದೆ. ಅಪ್ರಾಮಾಣಿಕ ಸಹೋದ್ಯೋಗಿಗಳ ಕಚೇರಿ, ರಾಜಕೀಯದಿಂದ ಕೆಲಸದಲ್ಲಿ ಅಡೆತಡೆ ಅನುಭವವಾಗುವುದು ಅಥವಾ ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ಈ ಸಮಯದಲ್ಲಿ ನೀವು ಸಮಾಧಾನದಿಂದಿರಬೇಕು ಮತ್ತು ವಿವಾದಗಳಿಂದ ದೂರ ಉಳಿಯಿರಿ. ಕೆಲಸದಲ್ಲಿ ದೊಡ್ಡ ಬದಲಾವಣೆಗಳಾಗುವ ಸಾಧ್ಯತೆಯಿದೆ. ಜೂಜು, ಸ್ಪೆಕ್ಯುಲೇಷನ್ಸ್ನಲ್ಲಿ ಹಣ ನಷ್ಟವಾಗಬಹುದು. ಈ ಸಮಯದಲ್ಲಿ ವಿದೇಶ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ ಪರಿಹಾರ. ಸೂರ್ಯ ಉಪಾಸನೆ ಮತ್ತು ಅವಶ್ಯಕತೆ ಇರುವವರಿಗೆ ದಾನ ನೀಡಿ. ತುಲಾರಾಶಿ. ಈ ಗ್ರಹಣವು ತುಲಾರಾಶಿಯ 5ನೇ ಮನೆಯಲ್ಲಿ ನಡೆಯುತ್ತಿದೆ. ಇದು ಬುದ್ಧಿ ವಿವೇಚನೆಯ ಮನೆಯಾಗಿದ್ದು, ಇಲ್ಲಿನ ಗ್ರಹಣ ಅಷ್ಟು ಅನುಕೂಲಕರವಿಲ್ಲ. ಕ್ರಿಯಾತ್ಮಕ ಫೀಲ್ಡ್ ಅಲ್ಲಿರೋರಿಗೆ, ಕಲಾಕಾರರಿಗೆ, ಸ್ಟಾರ್ಟ್ ಅಪ್ಸ್ ಮಾಡುತ್ತಿರುವವರು ಗ್ರಹಣದ ಸಮಯ ಮುಗಿಯುವವರೆಗೂ ಎಚ್ಚರವಹಿಸಿ. ಸಮಸ್ಯೆಗಳು ಎದುರಾಗಬಹುದು. ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ನಿಂದ ದೂರವಿರಿ. ಷೇರು ಮಾರುಕಟ್ಟೆಯಲ್ಲಿ ಅನವಶ್ಯಕ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಈ ಸಮಯದಲ್ಲಿ ಸಿಗದಿರಬಹುದು. ಗರ್ಭಿಣಿಯರು ಹೆಚ್ಚಿನ ಜಾಗೃತಿ ವಹಿಸಬೇಕು. ನಿಮ್ಮ ಮಕ್ಕಳ ನಡವಳಿಕೆಯ ಮೇಲೆ ಗಮನವಿರಲಿ. ನಿಮ್ಮ ಮಕ್ಕಳ ಅಥವಾ ನಿಮ್ಮ ಮಿತ್ರ ವಲಯದಲ್ಲಿ ಅಪ್ರಾಮಾಣಿಕರಿಂದ ಎಚ್ಚರವಹಿಸಿ. ಈ ಸಮಯ ಮಕ್ಕಳೊಂದಿಗಿನ ಸಂಬಂಧಗಳನ್ನು ದೃಢಪಡಿಸಿಕೊಳ್ಳಲು ಉತ್ತಮವಾಗಿದೆ. ಮಕ್ಕಳಿಗಾಗಿ ಪ್ರಯತ್ನಿಸುತ್ತಿರುವವರು ಗ್ರಹಣದ 2-3 ವಾರಗಳ ನಂತರ ಪ್ರಯತ್ನಿಸಿ. ಆಗ ಸಮಯ ಅನುಕೂಲಕರವಿದೆ. ಹೊಸ ಆದಾಯ ಮಾರ್ಗಗಳು ತೆರೆದುಕೊಳ್ಳಬಹುದು. ಅದು ಹೆಚ್ಚಿನ ಸಂಬಳದ ಉದ್ಯೋಗವಾಗಿರಬಹುದು. ಈ ಸಮಯದಲ್ಲಿ ಪ್ರೇಮ ಪ್ರಸಂಗಗಳಲ್ಲಿ ಸಿಲುಕಬೇಡಿ. ಕೆಲವೊಂದು ಅನ್ಕನ್ವೆನ್ಷನಲ್ ಅಂದರೆ ಅಸಾಂಪ್ರದಾಯಿಕ ಸಂಬಂಧಗಳಲ್ಲಿ ಸಿಲುಕಬಹುದು. ಗೋಧಿದಾನ ಮಾಡಿ, ಸೂರ್ಯ ಮಂತ್ರ ಪಠಿಸಿ. ವೃಶ್ಚಿಕ ರಾಶಿ. ಈ ರಾಶಿಯ 4ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು, ಬಹಳಷ್ಟು ಹಳೆಯದನ್ನು ತೊರೆದು ಹೊಸದನ್ನು ಸ್ವೀಕರಿಸುವ ಸಮಯ. ಅಸುರಕ್ಷಣ ಭಾವನೆ ಇರುವುದು. ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ಸು ವಿಚಲಿತವಾಗುವುದಲ್ಲದೆ ಅಶಾಂತವಾಗಿರುವುದು. ಮನೆಯಲ್ಲಿ ವಾದ ವಿವಾದಗಳಾಗದಂತೆ ನೋಡಿ. ಒಂದು ವೇಳೆ ವಿವಾದಗಳಾದಲ್ಲಿ ತಾಳ್ಮೆಯಿಂದ ನಿರ್ವಹಿಸಿ. ತಾಯಿ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಮಕ್ಕಳು ಓದಿನ ಕಡೆ ಹೆಚ್ಚು ಗಮನ ವಹಿಸಬೇಕು. ಮನೆಯಲ್ಲಿನ ಯಂತ್ರೋಪಕರಣಗಳಲ್ಲಿ ಸಮಸ್ಯೆ ಆಗಬಹುದು. ಕುಟುಂಬದಲ್ಲಿ ಹಾಗೂ ನಿಮ್ಮ ಮನೆಯ ವಾಹನಗಳಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಯಿದೆ. 7 ಸೆಪ್ಟೆಂಬರ್ನಿಂದ 21 ಸೆಪ್ಟೆಂಬರ್ವರೆಗೂ ಮನೆಯ ಖರೀದಿ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ತಪ್ಪಿಸಿ. ಆಧ್ಯಾತ್ಮದ ಅರಿವು ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಹಕರಿಸುವುದು. ಭಾವನಾತ್ಮಕ ಅಸ್ಥಿರತೆಯ ಅನುಭವವಾಗುವುದು. ತಾಯಿಯ ಆರೋಗ್ಯದ ಕಡೆ ಗಮನವಹಿಸಿ. ಸಮಸ್ಯೆಯಾಗುವ ಸಾಧ್ಯತೆಯಿದೆ. ಗ್ರಹಣ ಮುಗಿಯುವವರೆಗೂ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಮೆಡಿಟೇಷನ್ ಮಾಡಿ. ಸಾಧ್ಯವಾದರೆ ಗ್ರಹಣದ ಸಮಯದಲ್ಲಿ ಆದಿತ್ಯ ಹೃದಯ ಮತ್ತು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ. ಧನುರಾಶಿ. ಈ ರಾಶಿಗೆ ಗ್ರಹಣವು 3ನೇ ಮನೆಯಲ್ಲಿ ನಡೆಯುತ್ತಿದೆ. ಒಡಹುಟ್ಟಿದವರೊಡನೆ ಹಾಗೂ ನೆರೆಹೊರೆಯವರೊಡನೆ ವಾಗ್ವಾದಗಳಲ್ಲಿ ತೊಡಗಬೇಡಿ. ಗ್ರಹಣದ ಆಸುಪಾಸಿನಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಸಣ್ಣ ಮತ್ತು ದೂರ ಪ್ರಯಾಣಗಳಿರುವುದು. ಗ್ರಹಣದ ನಂತರ ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುವುದು. ಹೊಸ ಕೆಲಸ ಹೊಸ ಹುಮ್ಮಸ್ಸಿನಿಂದ ಮಾಡುವಿರಿ. ಜನರ ಸಹಯೋಗ ದೊರೆಯುವುದು. ಪರಾಕ್ರಮ ವೃದ್ಧಿಯಾಗುವುದು. ಈ ಸಮಯ ನಿಮ್ಮ ಕೌಶಲ್ಯ ಮತ್ತು ಸಾಮಾಜಿಕ ಸಂವಾದಗಳಿಗೆ ಹೊಸ ಪ್ರಾರಂಭ. ನಿಮ್ಮ ನಿರ್ಧಾರಗಳು ಆತ್ಮವಿಶ್ವಾಸ ಮತ್ತು ಬಲವನ್ನು ಹೊಂದಿರುವುದು. ಬರಹಗಾರರು ಮತ್ತು ಮಸಾಜ್ ಥೆರಪಿಸ್ಟ್ಗಳ ಕೌಶಲ್ಯ ಹೊರಹೊಮ್ಮುವ ಸಮಯ. ನಿಮ್ಮ ಒಡಹುಟ್ಟಿದವರ ಅಥವಾ ನೆರೆಹೊರೆಯವರ ವಂಚನೆಗೆ ಒಳಗಾಗಿ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು.
ಸೋಷಿಯಲ್ ಮೀಡಿಯಾ ಮತ್ತು ಅಧಿಕೃತ ಮಾಹಿತಿಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಪರಿಹಾರ: ಗೋಧಿದಾನ ಮಾಡಿ, ಸೂರ್ಯ ಮಂತ್ರ ಅಥವಾ ಆದಿತ್ಯ ಹೃದಯ ಹೇಳಿಕೊಳ್ಳಿ. ಮಕರ ರಾಶಿ. ಗ್ರಹಣ ಈ ರಾಶಿಯ 2ನೇ ಮನೆಯಲ್ಲಿ ನಡೆಯುತ್ತಿದ್ದು, ಇದು ಕುಟುಂಬ ಹಾಗೂ ಹಣಕಾಸನ್ನು ಸೂಚಿಸುತ್ತದೆ. ನಿಮ್ಮ ಮೌಲ್ಯಗಳ ಪರೀಕ್ಷೆಯ ಸಮಯ. ನಿಮ್ಮ ಮನೆಯ ಸದಸ್ಯರೊಬ್ಬರ ವಂಚನೆ ಅಥವಾ ಅಪ್ರಾಮಾಣಿಕತೆ ಹೊರಬೀಳುವುದು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ನಿಮ್ಮ ಆಹಾರ ಕ್ರಮದ ಮೇಲೆ ಗಮನವಿರಲಿ. ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಇದೆ. ಮಾತಿನ ಮೇಲೂ ನಿಯಂತ್ರಣವಿರಲಿ. ನೀವು ಆಡುವ ಮಾತಿನಿಂದ ಸಮಸ್ಯೆಗಳಾಗಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಾಗುವ ಸಂಭವವಿದೆ. ಗ್ರಹಣದ ಆಸುಪಾಸಿನಲ್ಲಿ ಯಾವುದೇ ಮುಖ್ಯ ಡೀಲ್ಗಳಿಗೆ ಸಹಿ ಹಾಕಬೇಡಿ. ಮುಂದಿನ ದಿನಗಳಲ್ಲಿ ಅದು ವ್ಯರ್ಥವೆನಿಸಬಹುದು. ಹೆಚ್ಚಿನ ಪ್ರಮಾಣದ ಖರೀದಿಗಳನ್ನು ಮಾಡಬೇಡಿ. ಹಣಕಾಸಿನ ಅಸ್ಥಿರತೆಯಿಂದ ಒತ್ತಡಕ್ಕೆ ಒಳಗಾಗುವಿರಿ. ವಂಚಕ ಹಣಕಾಸಿನ ಆಫರ್ಗಳ ಬಗ್ಗೆ ಎಚ್ಚರ. ಮಾತಿನಲ್ಲಿ ನಮ್ರತೆ ಇರಲಿ. ನೆಂಟರಿಂದ ನಿಮಗೆ ಅಶುಭ ಸಮಾಚಾರ ಸಿಗಬಹುದು. ಗ್ರಹಣದ ನಂತರ ನಿಮಗೆ ಒಳ್ಳೆಯದಾಗುವುದು. ಉತ್ತಮ ಸುದ್ದಿಯನ್ನು ಕೇಳುವಿರಿ. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮೆಡಿಟೇಷನ್ ಮಾಡಿ, ಗೋಧಿದಾನ ಮಾಡಿ, ಸೂರ್ಯಮಂತ್ರ ಪಠಿಸಿ. ಕುಂಭರಾಶಿ. ಗ್ರಹಣವು 1ನೇ ಮನೆ ಅಂದ್ರೆ ಲಗ್ನ ಭಾವದಲ್ಲಿಯೇ ನಡೆಯುತ್ತಿದ್ದು, ಬಹಳಷ್ಟು ಬದಲಾವಣೆಗಳಾಗುವ ಸಮಯ. ಈ ಬದಲಾವಣೆಗಳನ್ನು ಸ್ವೀಕರಿಸಬೇಕಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಕಾಣುವಿರಿ. ಮೆಂಟಲ್ ನರ್ವಸ್ನೆಸ್ ಇರುವುದು. ಕಾನ್ಫಿಡೆನ್ಸ್ ಕಮ್ಮಿಯಾಗಬಹುದು. ಸಣ್ಣ ಸಣ್ಣ ವಿಷಯಗಳಿಗೂ ಚಿಂತಿತರಾಗುವಿರಿ. ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇದೆ. ನಿಮ್ಮ ಹಾಗೂ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರಬಹುದು. ಮಾನಸಿಕವಾಗಿ ದೃಢವಾಗಿರಬೇಕಾದ ಸಮಯ ನಿಮ್ಮದು. ಕುಂಭಲಗ್ನವಾದಲ್ಲಿ ನೀವು ಸೆಲ್ಫ್ ಸೆಂಟರ್ಡ್, ಅಗ್ರೆಸಿವ್, ಸ್ವಾರ್ಥಿಯಾಗುವ ಸಾಧ್ಯತೆ ಇದೆ. 7 ಸೆಪ್ಟೆಂಬರ್ನಿಂದ 21 ಸೆಪ್ಟೆಂಬರ್ವರೆಗೂ ಇರುವ ಕೆಲಸ ಬಿಡುವುದಾಗಲಿ, ಮನೆ ಖರೀದಿ ಮಾಡುವುದಾಗಲಿ ಮಾಡಬೇಡಿ. ನಿಮ್ಮ ಸ್ವಭಿವೃದ್ಧಿಗಾಗಿ ಹಳೆಯ ರೀತಿನೀತಿ ಹಾಗೂ ಹಳೆಯ ಅಭ್ಯಾಸಗಳನ್ನು ತೊರೆಯುವಿರಿ. ಆಧ್ಯಾತ್ಮದ ಮೇಲಿನ ಒಲವು ಹೆಚ್ಚುವುದು. ಇದನ್ನು ನಿಮ್ಮ ವೃತ್ತಿಯಲ್ಲಿಯೂ ಬಳಸಿಕೊಳ್ಳುವಿರಿ. ಗುರುಗಳ ಪ್ರಭಾವದಿಂದ ಈ ಗ್ರಹಣವು ನಿಮಗೆ ಸಕಾರಾತ್ಮಕ ಫಲ ನೀಡುವುದಲ್ಲದೆ ಜ್ಞಾನವನ್ನು ನೀಡುವುದು. ಆದಿತ್ಯ ಹೃದಯ ಪಠಿಸಿ, ಮಂತ್ರ ಸಾಧನೆ ಮಾಡಿ, ಶಿವಾರಾಧನೆ ಮಾಡಿ. ಮೀನರಾಶಿ. ಈ ಗ್ರಹಣ 12ನೇ ಮನೆಯಲ್ಲಿ ನಡೆಯುತ್ತಿದ್ದು, ಇತರ ಗ್ರಹಗಳ ಪೂರಕ ಬೆಂಬಲವಿಲ್ಲದ ಕಾರಣ ಈ ರಾಶಿಯವರು ಎಚ್ಚರಿಕೆ ವಹಿಸಬೇಕು. ಆಧ್ಯಾತ್ಮದ ಹಿನ್ನೆಲೆ ಇಲ್ಲದವರು ಆತಂಕ. ಕೆಲಸದಲ್ಲಿ ಭಯ. ನಿಮ್ಮ ಕೆಲಸದ ಅಥವಾ ವೈಯಕ್ತಿಕ ಜೀವನದ ಗುಪ್ತ ಶತ್ರುಗಳು ಹೊರಬೀಳುವರು. ಅಜೀರ್ಣ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ನಿದ್ರೆಯಲ್ಲಿ ಸಮಸ್ಯೆ ಆಗಬಹುದು. ಮೆಂಟಲ್ ಟೆನ್ಷನ್ ಹೆಚ್ಚಾಗುವುದು. ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ದರೆ ನಷ್ಟವಾಗುವ ಸಂಭವವಿದೆ. ಖರ್ಚುಗಳು ಹೆಚ್ಚಿರುವ ಕಾರಣ ಯೋಜಿಸಿ. ಅವಶ್ಯಕತೆಯಿದ್ದಲ್ಲಿ ಮಾತ್ರ ಖರೀದಿಸಿ. ನಿಮ್ಮ ಪ್ರೇಮ ಸಂಬಂಧಗಳು ಕೆಟ್ಟ ರೀತಿಯಲ್ಲಿ ಹೊರಬಂದು ನಿಮಗೆ ಅವಮಾನವಾಗಬಹುದು. ಕೇಸ್ ಮೊಕದ್ದಮೆಗಳನ್ನು ಎದುರಿಸಬೇಕಾಗಬಹುದು. ಹಾಗಾಗಿ ಹೆಚ್ಚಿನ ಗಮನವಹಿಸಿ. ನಿದ್ರೆ ಸಮಸ್ಯೆಗಳು ಬರಬಹುದು. ಮೈನೋವು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಹೆಚ್ಚಿನ ದೈಹಿಕ ಚಟುವಟಿಕೆಗಳಿಂದ ದೂರವಿರಿ. ಪರಿಹಾರ: ದಾನ ಧರ್ಮಗಳನ್ನು ಮಾಡಿ, ಧ್ಯಾನ ಮಾಡಿ, ಸೂರ್ಯ ಗಾಯತ್ರಿ ಮಂತ್ರ ಪಠಿಸಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.